ಇವಾಗ 3. ಬನ್ನಿ, ರಾಧಾಗೆ ಹೆರಿಗೆ ನೋವು ಸ್ಟಾರ್ಟ್ ಆಗುತ್ತೆ ಇವಾಗ. ರೀ ರೀ ಯಾಕೊಂಡು ನೋಯ್ತಿದ್ಯಾ ಕಣ್ರಿ ಹೊಟ್ಟೆ? ಹೌದಾ ರಾಧಾ, ತುಂಬ ಹೊಟ್ಟೆ ನೋಯ್ತಿದ್ಯಾ? ಹಾಸ್ಪಿಟ್ಲಿಗೆ ಹೋಗೋಣ? ಹಾಂ ಹೌದು ಕಣ್ರಿ, ತಡಿಯಕ್ಕೆ ಆಗ್ತಾ ಇಲ್ಲ, ತುಂಬ ಹೊಟ್ಟೆ ನೋಯ್ತಿದ್ದೆ, ಹೋಗೋಣ ಕಣ್ರಿ ಹಾಸ್ಪಿಟಲ್ಗೆ. ಸರಿ ರಾಮಗೆ ಒಂದು ಮಾತು ಹೇಳ್ಬಿಡ್ತೀನಿ. ಅಮ್ಮ ಅಮ್ಮ, ಏನಪ್ಪ ಅಷ್ಟೊಂದು ಕಿರ್ಚ್ಕೊತಿದ್ಯಾ, ಏನಾಯ್ತು? ಅಮ್ಮ ರಾಧೆಗೆ ಹೊಟ್ಟೆ ನೋವು ಕನ್ಸ್ಕೊಳ್ತಾ ಇದೆ, ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಮ್ಮ, ನೀನು ಹುಷಾರಾಗಿ ಮನೇಲಿ ಲಾಕ್ ಮಾಡ್ಕೊಂಡಿರಮ್ಮ. ಹಾಂ ಹಾಂ ಆಯಿತು ಮಗನೇ, ಹೋಗ್ಬಿಟ್ಪ. ಆಯಿತು. ಕಂಗ್ರ್ಯಾಚುಲೇಷನ್, ಒಂದು ಹೆಣ್ಣು ಒಂದು ಗಂಡು ಮಗು ಆಗಿದೆ, ಮಕ್ಕಳೆಲ್ಲ ಆರೋಗ್ಯವಾಗಿದ್ದಾರೆ, ನಿಮ್ಮ ವೈಫು ಕೂಡ ಆರೋಗ್ಯವಾಗಿದ್ದಾರೆ. 2 ದಿನ ಬಿಟ್ಟು ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡೋಗಿ. ಥ್ಯಾಂಕ್ ಯು ಡಾಕ್ಟ್ರೇ. ರೀ ಅತ್ತೆ ಒಂದು ಮಾತು ಹೇಳ್ಬಿಡಿ, ಫೋನ್ ಮಾಡಿ. ಹಾಂ ರಾಧಾ, ಹೀಗೆ ಹೇಳ್ತೀನಿ ಅಮ್ಮಗೆ. ಏನಾಯ್ತು ಏನೋ, ಒಂದು ಫೋನ್ ಇಲ್ಲ, ನನ್ನಿದ್ದೇನೋ ಹೋಯ್ತು. ಅದೇ ಫೋನು ರಿಂಗ್ ಆಗ್ತೈತೆ. ಹಾಂ ಹೇಳಪ್ಪ. ಅಮ್ಮ ಅವಳಿ ಜೋಳಿ ಮಕ್ಕಳಾಯ್ತಮ್ಮ. ಹೌದಾ, ಗೊತ್ತಪ್ಪ ಅವಳಿ ಜೋಳಿ ಅಂತ. ಏನೇನು ಮಗು? ಅಮ್ಮ ಒಂದು ಹೆಣ್ಣು ಒಂದು ಗಂಡು ಮಗು ಆಯ್ತಮ್ಮ. ರಾಧಾ ಮಕ್ಕಳೆಲ್ಲ ಆರೋಗ್ಯವಾಗಿದ್ದಾರಾ? ಹೌದಮ್ಮ, ಚೆನ್ನಾಗಿದ್ದಾರೆ, ನೀನು ಮನೇಲೇ ಇರಮ್ಮ. 1-2 ದಿನ ಏನಿಲ್ಲ, ನಾರ್ಮಲ್ ಅಲ್ವಾ, ಕರ್ಕೊಂಡು ಬಂದ್ಬಿಡ್ತೀನಮ್ಮ, ನಾಳೆಗೆಲ್ಲ ಡಿಸ್ಚಾರ್ಜ್ ಇದೆ. ಹಾಂ ಸರಿನಪ್ಪ, ಆಯಿತು, ಹುಷಾರಾಗಿ ಬಂದ್ಬಿಡಿ. ಬರ್ತೀನಿ, ಮಕ್ಕಳು ನೋಡೋಕ್ಕಾರು ಬರೋದು ಬೇಡವಾ ನಾನು? ಅಮ್ಮ ನಾನು ವಿಡಿಯೋ ಕಾಲ್ ಮಾಡ್ತೀನಿ, ನೋಡ್ಕೋ, ತುಂಬ ಚಳಿ, ನೀನು ಬರಬೇಡ, ಮನೇಲೇ ಇರಮ್ಮ, ಕರ್ಕೊಬತ್ತೀನಿ ನಾಳೆ. ಹಾಂ ಸರಿ ಕಣಪ್ಪ, ಆಯಿತು. ನಾಳೆನಪ್ಪ ನಾಳಿದಪ್ಪ, ನನಗೆ ನಾನು ನಿದ್ದೆ ಮಾಡ್ತೀನಿ ಕಣ. ಹಾಂ ರಾಧಾ, ಅಮ್ಮಂಗೆ ಹೇಳಿದೆ, ಅಮ್ಮ ಮಕ್ಕಳು ಚೆನ್ನಾಗಿದ್ದಾರಾ, ರಾಧಾ ಚೆನ್ನಾಗಿದ್ದಾಳಾ ಅಂತ ಕೇಳಿದ್ರು. ರಾಧಾ ಆರಾಮಾಗಿರಿ, ನಾಳೆ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಎಲ್ಲ ಭ್ರಮೆ, ನೀವು ಸುಮ್ಮನೆ ಹೇಳ್ತಿದ್ದೀರಾ, ನನಗೂ ಗೊತ್ತು ಬಿಡಿ. ಎಂಥದ್ದು ಏನಂದೆ? ಏನೂ ಇಲ್ಲ ಕಣ್ರಿ. ರೀ ಇವಾಗ ಪೂರ್ಣ ಕುಟುಂಬ ಆಯಿತು ಕಣ್ರಿ ನಮ್ಮದು, ತುಂಬ ಖುಷಿ ಆಗ್ತಿದೆ ಕಣ್ರಿ. ಮಗಳು ನೋಡಿ ನಮ್ಮ ಥರನೇ ಇದ್ದಾಳೆ. ಮಗನೇ, ನನ್ನ ಮೊಮ್ಮಕ್ಕಳ ಜೊತೆ ಆಟ ಆಡಬೇಕು ಬಿಡ. ಅಯ್ಯೋ ಆಟ ಆಡುವಮ್ಮ, ನೀನೇ ಆಟ ಆಡಿಸಿ ಬೆಳೆಸ್ಬೇಕಾ ಮಕ್ಕಳನ್ನ. ಏನು ಫೋನ್ ರಿಂಗ್ ಆಗ್ತೈತೀರಮ್ಮ? ಹಲೋ ಹೇಳಿ. ಸರ್, ಅದು ದುಬೈ ಪ್ರಾಜೆಕ್ಟ್ ರೆಡಿಯಾಗಿತ್ತಲ್ಲ ಸರ್, ಅದನ್ನು ನಾಳೆಯಿಂದನೇ ಎಕ್ಸಿಕ್ಯೂಟ್ ಮಾಡಬೇಕಂತೆ ಸರ್. ಹೌದಾ, ಸರಿ ಸರಿ ಆಯಿತು. ನೋಡಮ್ಮ, ಮಕ್ಕಳ ಹತ್ರ ಆಟ ಆಡಬೇಕು ಅಂದ್ಕೊಂಡೆ, ದುಬೈಗೆ ಹೋಗ್ಬೇಕಮ್ಮ. ಹೋಗ್ಬಿಟ್ಟು ಬರೋ, ಮೊಮ್ಮಕ್ಕಳು ಬಂದಿದ್ದು ಕಾಲ್ಗಳಿಗೆ ಕಣೋ, ನಿಮ್ಮ ಬಿಸ್ನೆಸ್ ಬೆಳೀತೈತೆ. ಸರಿನಮ್ಮ ಆಯಿತು. ರಾಧಾ ನಾಳೆ ನಾನು ದುಬೈಗೆ ಹೋಗ್ತಾ ಇದ್ದೀನಿ ರಾಧಾ, ಮಕ್ಕಳು ಹುಷಾರಾಗಿ ನೋಡ್ಕೊ ಆಯಿತಾ? ಕೆಲಸ ಮುಗೀತದ್ದಂಗೆ ವಾಪಸ್ ಬರ್ತೀನಿ ರಾಧಾ, ನಾನು ವಿಡಿಯೋ ಕಾಲ್ ಮಾಡ್ತಾ ಇರ್ತೀನಿ, ನಮ್ಮ ಟೈಮ್ ಫ್ರೀ ಸಿಕ್ತಾಗೆಲ್ಲ. ಹೋಗು ಹೋಗು, ನಂಗೆ ಗೊತ್ತು ಮುಂದಕ್ಕೆ ನಾನು ಏನು ಮಾಡಬೇಕು ಅಂತ. ಏನು ಮಾಡೋದು, ಅಷ್ಟೇ, ನನ್ನ ಪವರ್ ಎಲ್ಲ ಹೋಯ್ತು. ಇನ್ನೇನಿದ್ರು ಇನ್ನು ಅವಳು ಏನೆಲ್ಲ ಪವರ್ ಕೊಡ್ತಾನೆ ನನ್ನ ಮಗ. ಇನ್ನು ನಾನು ಮೂಲೆ ಗುಂಪಲ್ಲಿ ಕುತ್ಕೋಬೇಕಷ್ಟೇ. ಅಲ್ಲಿಗೆ ಬಂದಿದ್ದು ಪಂಚಾಮೃತ ಅಂದ್ಕೊಂಡು ಇನ್ನು ಅವಳು ಹೇಳ್ದಂಗೆ ಕೇಳ್ಕೊಂಡು ಹೋಗ್ಬೇಕು, ಏನು ಮಾಡೋಕ್ಕಾಗಲ್ಲ. ಇನ್ನು ನಾನು ಕೆಟ್ಟೊಳಗೋಕ್ಕಾಗಲ್ಲ. ಇನ್ನು ಅತ್ತೆ ಅತ್ತೆ ಬನ್ನಿ ಅತ್ತೆ, ಇಲ್ಲಿ ಅತ್ತೆ ಅತ್ತೆ ಹೊಟ್ಟೆ ತುಂಬ ನೋಯ್ತೈತೆ ಅತ್ತೆ, ಬನ್ನಿ ಅತ್ತೆ ಹಾಸ್ಪಿಟ್ಲಿಗೆ ಹೋಗೋಣ. ಅದು ಏನು ಆಗಲ್ಲಮ್ಮ, ಹಂಗೇನೆ ನೋವು ಬರೋದು ಹೆರಿಗೆ ಆದಮೇಲೆ. ಒಂದು ಸ್ವಲ್ಪ ನೋವು ಆಗುತ್ತೆ, ತಡ್ಕೋಬೇಕು. ನಾನು ಕೂಡ ಮಗುನ ಎತ್ತಿದ್ದೀನಿ, ನನಗೂ ಗೊತ್ತು ನೋವೆಲ್ಲ. ನನಗೆ ಮನೇಲಿ ಹೆರಿಗೆ ಆಗಿದ್ದು ಗೊತ್ತಾ? ನಾನು ಎಷ್ಟು ನೋವು ಅನುಭವಿಸಿದ್ದೀನಿ, ಅದ್ರ ಮುಂದೆ ಈ ನೋವೆಲ್ಲ ನೋವಾ? ಒಂದು ಲೋಟ ನೀರು ಕುಡಿದ್ಬಿಟ್ಟು ಕಣ್ಮುಚ್ಕೊಂಡು ಮಲ್ಕೊಳಮ್ಮ. ನನ್ನ ಹಾಸ್ಪಿಟ್ಲಿಗೆ ಹೋಗೋಣ, ನಾನು ಹಿಂಗೆ ಕರ್ಕೊಂಡು ಹೋಗೋಕ್ಕಾಗುತ್ತೆ. ನೀನು ಮಗ ಇದ್ದಾಗಲೇ ಹೇಳಬೇಕಿತ್ತಲ್ವಾ? ನೀನೇನು ಅಂದ್ಕೊಬಿಡಮ್ಮ, ನೀರು ಕುಡಿದ್ಬಿಟ್ಟು ಆರಾಮಾಗಿ ಮಲ್ಕೋ. ಇವೆಲ್ಲ ಕಾಮನ್ನು, ಹೊಟ್ಟೆ ನೋವು ಬರೋದು, ಬೆನ್ನು ಬರೋದು, ತಲೆನೋವು ಬರೋದು ಈ ಟೈಮಲ್ಲಿ, ಓಕೆನಾ? ಇವ್ರು ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಅನ್ಸುತ್ತೆ. ದೇವರೇ, ಹೊಟ್ಟೆ ಈದೊಳಕ್ಕೂ ಆಗ್ತಾ ಇಲ್ಲ. ಅಪ್ಪ ಕಾಪಾಡಪ್ಪ ತಂದೆ, ಭಗವಂತ. ಮೊಮ್ಮಕ್ಕಳು ಅಂತಲೂ ಮುದ್ದಾಡಕ್ಕೆ ಬಂದಿಲ್ಲ ಇವರು. ಅಪ್ಪ ತಂದೆ, ಇವ್ರು ಚೇಂಜ್ ಆಗಲ್ಲ. ದೇವರೇ ಕಾಪಾಡಪ್ಪ. ದೇವರೇ ಆಗ್ತಿಲ್ಲ ಅಮ್ಮ, ಹೊಟ್ಟೆ ನೋವಮ್ಮ. ಇರಪ್ಪ, ಯಾವುದಕ್ಕೂ ಇನ್ನೊಂದ್ಸಲ ಅವಳನ್ನ ವಿಚಾರಿಸ್ಕೊಂಡು ಮನೆಗೆ ಡಾಕ್ಟ್ರು ಫೋನ್ ಮಾಡಿ ಕರೆದು ಬಿಡೋಣ, ಇಲ್ಲ ಮಗುನಿಗೆ ಹೇಳ್ಬಿಟ್ಟು ನನಗೆ ಬಯಸ್ಬಿಡ್ತಾಳೆ. ಹೌದು, ನಾನು ಹುಷಾರಾಗಿರ್ಬೇಕು ಇವಾಗಿಂದ. ರಾಧಾ ರಾಧಾ, ಹೊಟ್ಟೆ ನೋವು ಕಮ್ಮಿ ಆಯ್ತಮ್ಮ? ರಾಧಾ ರಾಧಾ ನೋಡಮ್ಮ, ಬಂದಿದ್ದೀನಿ, ಹೊಟ್ಟೆ ನೋವು ಇದೆಯಲ್ಲ ಹೇಳಮ್ಮ, ಡಾಕ್ಟ್ರನ್ನ ಫೋನ್ ಮಾಡಿ ಕರೀತೀನಿ ಮನೆಗೆ. ರಾಧಾ ದಿಮಾಕ್ ನೋಡು, ಕೂಗಿದ್ರೂ ಒಂದು ಉತ್ತರ ಕೊಡಲ್ಲ ನೋಡಿ ಇವಳು. ರಾಧಾ, ಏ ರಾಧಾ, ಏನಾಯ್ತು ಇವಳು ಮಾತಾಡ್ತಾ ಇಲ್ಲ? ದೇವ್ರೇ, ಏ ರಾಧಾ ರಾಧಾ, ಅಯ್ಯೋ ದೇವ್ರೇ, ನನ್ನ ಮೇಲೆ ತಪ್ಪಿಸಲು ಬಂದ್ಬಿಡುತ್ತೆ, ಏನಪ್ಪ ಮಾಡೋದು? ಏ ರಾಧಾ ರಾಧಾ ರಾಧಾ, ಅಮ್ಮ ರಾಧಾ, ಮಕ್ಕಳು ಅಳ್ತಾವೆ ನೋಡಮ್ಮ, ಹಾಲು ಕುಡಿಸು. ಅಯ್ಯೋ ದೇವ್ರಿ, ಏನೋ ಮಾಡೋಕ್ಕೋ ಏನೋ ಆಗೋಯ್ತಲ್ಲಪ್ಪ, ಹೊಟ್ಟೆನೋ ಮಾಮೂಲಿ ಹೊಟ್ಟೆನೋ ಬಂದ್ಬಿಟ್ಟು ಹಿಂಗ ಆಗೋದು. ಈ ನಾನು ಏನಂತ ಉತ್ತರ ಕೊಡಲಿ ನನ್ನ ಮಗನಿಗೆ? ನಾನೇನು ಮಾಡೋಕ್ಕಾಗುತ್ತೆ? ಬದುಕಬೇಕು ಅಂತ ಹಣೆಯಲ್ಲಿ ಬರೆದ್ರೆ ಬದುಕ್ತಿದ್ಲು, ಅವಳು ಆಯುಷ್ ಇದ್ದಿದ್ದೆ ಅಷ್ಟು. ನನ್ನಿಂದ ಏನು ತಪ್ಪಾಯಿತು? ನಾನು ಆರಾಮಾಗಿ ಇರೋಣ, ಮಗನಿಗೆ ಫೋನ್ ಮಾಡಿ ವಿಷಯ ತಿಳಿಸ್ಬಿಡೋಣ.
ದುಬೈಗೆ ಹೊರಟ ಮಗನಿಗೆ ಫೋನ್ ಮಾಡಿ ಈ ರೀತಿ ನಿನ್ನ ಹೆಂಡತಿ ಸತ್ತಿದ್ದಾಳೆ ಎಂದು ವಿಷಯವನ್ನು ಮುಟ್ಟಿಸುತ್ತಾಳೆ. ನಂತರ ಮನೆಗೆ ಮಲತಾಯಿ